ಪಾರ್ಟ್ 1 ವಿಡಿಯೋನ ನೋಡಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರಾ, ಕೆಲವೊಂದು ಕ್ವಶನ್ಗಳನ್ನು ಕೇಳಿದಿರಾ. ಪಾರ್ಟ್ 1 ಅಲ್ಲಿ ನಾನು ಏನೇನು ಮಿಸ್ಟೇಕ್ ಮಾಡಿದೆ ಅಂತ ಈ ವಿಡಿಯೋ ಲಾಸ್ಟಲ್ಲಿ ನಾನು ತಿಳಿಸ್ತೀನಿ. ಬನ್ನಿ ಇವಾಗ ಪಾರ್ಟ್ 2ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದನೇ ಪೂರ್ತಿ ನೋಡಿದಿರ ಮನೆ, ಲಾಸ್ಟಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ. ಪಾರ್ಟ್ 2ಗೆ ವೆಲ್ಕಮ್. ಇಲ್ಲಿ ಬರ್ತೀನಿ, ನನಗೆ ಸ್ಟೇರ್ ಕೇಸ್ ಇಟ್ಟಿದ್ದೀವಿ. ಸ್ಟೇರ್ ಕೇಸ್ ಅದು ನೋಡ್ತಾ ಇದ್ದೀರಾ, ಈ ಥರ ನಾವು ಸ್ಟೇರ್ ಕೇಸ್ ಲೈಟ್ನ ತೊಗೊಂಡಿದ್ದೀವಿ. ಈ ಥರನೂ ತೊಗೊಂಡಿದ್ದೀವಿ. ಆಮೇಲೆ ಅಲ್ಲಿ ನೋಡ್ತಾ ಇದ್ದೀರಾ, ಅದು ಕೂಡ ಬನ್ನಿ ಈ ಥರ ಲೈಟ್ನ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ, ಯೂನಿಕ್ ಆಗಿದೆ ಅಂತ ಮನೆಯವರು ಇದನ್ನ ಸೆಲೆಕ್ಟ್ ಮಾಡಿದ್ದು. ಇದ್ರ ಕೆಳಗಡೆನೆ ನಾನು ಸ್ಟೇರ್ ಕೇಸ್ ಹತ್ರ ಒಂದು ಗಿಡನ ಇಟ್ಟಿದ್ದೀನಿ. ಎಷ್ಟು ಹೆಲ್ತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳು ಓಡಾಡ್ತಾ ಹಂಗೆ ಹಿಂಗೆ ತಗ್ಲಿಸ್ಬಾರ್ದು. ಆದಷ್ಟು ನಾವು ಅದು ಡಿಸ್ಟರ್ಬೆನ್ಸ್ ಇಲ್ಲದಂಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ. ಇಲ್ಲಿ ಬರ್ತಿದ್ದಂಗೆನೆ ಇಲ್ಲಿ ಫಿಶ್ ಟ್ಯಾಂಕ್ ಇಡೋಣ ಅಂತ ನನ್ನ ಪ್ಲಾನ್ ಇರೋದು. ಇನ್ನ ತಂದಿಲ್ಲ, ನಾವು ಆ ಮನೇಲೇ ಇದೆ ಫಿಶ್ ಟ್ಯಾಂಕು. ಹಂಗಾಗಿ ಇಲ್ಲಿಗೆ ಪೂರ್ತಿ ಅಲ್ಲೂ ಅದು ದೊಡ್ಡದು ಆಯ್ತಾ, 10 ಬಿನ್ಗೆ ನೀರು ಹಿಡಿಯುತ್ತೆ. ಹಂಗಾಗಿ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ತಂದಿಲ್ಲ. ಇಲ್ಲಿ ನಾನು ಗಿಡನ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದ್ರ ಪಕ್ಕದಲ್ಲೇ ನಾವು ಒಂದು ದೊಡ್ಡ ವಿಂಡೋನ ಕೂರಿಸಿದೀವಿ. ಬೆಳಕಂತೂ ಸೂಪರ್ ಆಗಿ ಬರುತ್ತೆ. ಗ್ಲಾಸ್ ವಿಂಡೋ. ಇದು ಎಷ್ಟು ಫೀಟ್ ಇದೆ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ, ಹಂಗಾಗಿ ದೊಡ್ಡ ವಿಂಡೋ ಇದು. ಇದಕ್ಕೆ ಕರ್ಟನ್ಸ್ ಬಂದು ಗ್ರೇ ಕಲರ್ನೇ ನಾವು ಚೂಸ್ ಮಾಡ್ಕೊಂಡಿದೀವಿ. ಇಲ್ಲಿ ಬಂತು ಅಂತಂದ್ರೆ ಇಲ್ಲೂ ಕೂಡ ಟೈಲ್ಸ್ನ ನಾವು ಹಾಕ್ಸಿದೀವಿ. ಯಾಕಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಸ್ಟೇರ್ ಕೇಸ್ ಹತ್ರ ಹಾಕ್ಬೇಕಾದ್ರೆ ಈ ತರ ಟೈಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಇಲ್ಲಿ ಗ್ರೇ ಅಥವಾ ಯೆಲ್ಲೋ ಕರ್ಟನ್ಸು. ಇದು ಸ್ವಲ್ಪ ಮಂದ ಇದೆ, ಇದು ಥಿಕ್ನೆಸ್ ಜಾಸ್ತಿ ಇದೆ, ಹಂಗಾಗಿ ಇದು ಚೆನ್ನಾಗಿ ಆ ಬಿಸಿಲನ್ನ ತಡೆಯುತ್ತೆ ಅನ್ನೋದಕ್ಕೋಸ್ಕರ ನಾವು ಗ್ರೇ ಇಷ್ಟ ಆಯಿತು. ಇನ್ನೊಂದು ಆರ್ಡರ್ ಕೊಟ್ಟಿದ್ದೀವಿ, ಅದು ಯೆಲ್ಲೋ ಕಲರು. ಯೆಲ್ಲೋ ಆ್ಯಂಡ್ ಗ್ರೇ ಬರುತ್ತೆ ಇದರಲ್ಲಿ. ಹಂಗಾಗಿ ಎರಡನ್ನೂ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀವಿ. ತುಂಬ ದೊಡ್ಡ ವಿಂಡೋ ಬಂದಿದೆ ಇಲ್ಲಿ. ಆಮೇಲೆ ಇದನ್ನ ಹೇಳ್ಬೇಕು, ಯಾವುದು ಇದು ಗ್ರಾನೈಟ್ ಅಂತಂದ್ರೆ ಲಪೋತ್ರನ ಹಾಕ್ಸಿದೀವಿ. ಅಂದ್ರೆ ಸ್ವಲ್ಪ ಸ್ಮೂತ್ ಮಾಡಿಸಿದೀವಿ. ಯಾಕೆಂದ್ರೆ ಇಲ್ಲಿ ನೀರು ಏನು ಬೀಳಲ್ಲ, ಹಂಗಾಗಿ ಏನು ಜಾರೋದು ಆ ಥರ ಏನು ಆಗಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ನಾವು ಸ್ವಲ್ಪ ಇದೆಲ್ಲ ನೈಸ್ ಮಾಡಿಸಿ, ಹೊರಗಡೆನೂ ಕೂಡ ನಾವು ಸ್ಟೇರ್ ಕೇಸ್ಗೆ ಲಪೋತ್ರನ ಹಾಕ್ಸಿದೀವಿ. ಆದರೆ ಅದನ್ನ ಸ್ವಲ್ಪ ಇದಾಗಿರ್ಲಿ, ನೀರು ಅದೆಲ್ಲ ಬೀಳುತ್ತೆ ಹೊರಗಡೆ ಕ್ಲೀನ್ ಮಾಡಬೇಕಾದ್ರೆ, ಅದು ಜಾರುತ್ತೆ ಅನ್ನೋದಕ್ಕೋಸ್ಕರ ನಾವು ಅದನ್ನ ಇದು ಮಾಡಿಸಿಲ್ಲ, ನೈಸ್ ಮಾಡಿಸಿಲ್ಲ. ಇಲ್ಲಿ ಬರ್ತಿದ್ದಂಗೆ ಒಂದು ವಿಂಡೋನ ಕೊಡ್ಸಿದೀವಿ. ಇದು ಕೂಡ ಅಲ್ಯೂಮಿನಿಯಂ ವಿಂಡೋನೇ ಕೊಡ್ಸಿದೀವಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಕರ್ಟನ್ಸ್ ನೋಡ್ತಾ ಇದ್ದೀರಾ. ಯಾವುದೇ ರೀತಿ ಡಿಸೈನ್ ಇಲ್ಲ, ಸಿಂಪಲ್ ಡಿಸೈನ್ ಅಲ್ಲಿ. ಇದು ಪಿಸ್ತಾ ಕಲರ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಆಯ್ತಾ. ಬಂದವರೆಲ್ಲ ಒಂದೇ ಹೇಳಿದ್ದು, ಗೃಹ ಪ್ರವೇಶದಲ್ಲಿ ನಿಮ್ಮ ಕರ್ಟನ್ಸ್ ಎಲ್ಲ ಸಖತ್ತಾಗಿ ನೀವು ಸೆಲೆಕ್ಟ್ ಮಾಡಿದೀರಾ ಅಂತಾನೆ ಹೇಳಿದ್ದು. ಹಂಗಾಗಿ ಈ ತರ ಕರ್ಟನ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಪೂರ್ತಿ ಲಾಂಗ್ ವಿಂಡೋಗೆ ಹಾಕ್ತೀವಲ್ಲ, ಅದೇ ಥರನೇ ನಾವು ಈ ಥರ ಕರ್ಟನ್ಸ್ನ ಇದು ಮಾಡಿಸಿದ್ದೀವಿ. ಆ್ಯಕ್ಚುಲಿ ಏನು ಅಂತಂದರೆ ಮುಂಚೆ ಬರ್ತಿತ್ತಲ್ಲ ರೌಂಡ್ಗೆ, ಅದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ವಿ. ಆಮೇಲೆ ನನಗೇನೋ ಅದು ಇಷ್ಟ ಆಗಲಿಲ್ಲ, ಇಲ್ಲ ಇದೇ ಥರನೇ ಬೇಕು ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ತಂದಿರೋದನ್ನ ರಿಟರ್ನ್ ಮಾಡಿ ಮತ್ತು ನಾವು ಈ ಕರ್ಟನ್ಸ್ಗೆ ಹೋದ್ವಿ. ಲಾಸ್ಟ್ ಟೈಮ್ ನಿಮಗೆ ಹೇಳಿದೆ ನಾನು, ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅಂತ. ಅದೇ ಥರನೇ ಡಿಸ್ಕಸ್ ಮಾಡಿ ಈ ಥರ ವಿಂಡೋಗೆ ಈ ತರ ಇದನ್ನು ಹಾಕ್ಸ್ಕೊಂಡಿದ್ವಿ. ಸೇಮ್ ಅದೇ ತರದ್ದು ಇಲ್ಲಿ ಬಂದು ಮತ್ತೆ ಒಂದು ಗಿಡನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ವ್ಯಾಕ್ಯೂಮ್ ಕ್ಲೀನರ್ನ ಇಟ್ಟಿದ್ದೀನಿ. ಅಲ್ಲಿ ಏನು ಸೋಫಾ ನೋಡಿದ್ರೆ ನೀವು, ಅದೇ ಅದು ಅವರೇನೆ ಎರಡು ಈ ಥರದ್ದು ಇದನ್ನ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸಿಸ್ಟಮ್ ಹತ್ರ ಒಂದು ಹಾಕೊಂಡು ಇಲ್ಲೊಂದನ್ನ ಹಾಕಿಟ್ಟಿದ್ದೀನಿ. ಮುಂದೆ ಫ್ಯೂಚರಲ್ಲಿ ನಮಗೆ ಟಿವಿ ಏನಾದರೂ ಬೇಕು ಅಂತ ಅಂದರೆ ಅದಕ್ಕೂ ಕೂಡ ಸ್ವಿಚ್ನ ಆಲ್ರೆಡಿ ಬಿಡಿಸಿದ್ದೀವಿ. ಬೇಕು ಅಂದರೆ ಯೂಸ್ ಮಾಡ್ಕೊಳ್ಬೋದು. ಇವಾಗ ಕೆಳಗಡೆ ಇರೋ ಟಿವಿನೇ ನಾವು ಅಷ್ಟಾಗಿ ಯೂಸ್ ಮಾಡಲ್ಲ, ಹಂಗಾಗಿ ಇಲ್ಲೇನು ಟಿವಿ ಏನು ಬೇಡ ಅಂತೇಳಿ ಇದನ್ನ ಹಂಗೆ ಖಾಲಿ ಬಿಟ್ಟಿದ್ದೀವಿ. ಈ ವಾಲ್ನ ಸೇಮ್ ಇಲ್ಲಿ ಬಂತು ಅಂತಂದರೆ ಇದನ್ನು ಕೂಡ ಕರ್ಟನ್ಸ್ನ ಸೇಮ್ ಅಲ್ಲಿ ಪಿಸ್ತಾ ಕಲರ್ ಇದೆಯಲ್ಲ, ಅದೇ ಕಲರ್ನ ನಾವು ಇಲ್ಲೂ ಕೂಡ ತಗೊಂಡಿದ್ದೀವಿ. ಇದು ಕೂಡ ಲಾಂಗ್ ಕರ್ಟನ್ಸ್ನ ತಗೊಂಡಿದ್ದೀವಿ. ಫಸ್ಟ್ ನಾನು ಹಾಲ್ ಬಗ್ಗೆನೇ ತಿಳಿಸ್ಬಿಡ್ತೀನಿ. ಆಮೇಲೆ ಇಲ್ಲಿ 3 ಬೆಡ್ರೂಮ್ ಇದೆ, ಹಂಗಾಗಿ ಅದ್ರ ಬಗ್ಗೆ ಆಮೇಲೆ ನಿಮಗೆ ತಿಳಿಸ್ತೀನಿ. ಫಸ್ಟು ಇಲ್ಲೇನು ನೋಡ್ತಾ ಇದ್ದೀರಾ, ಝೂಮರ್ನ ನಾವು ಇದೇ ಬೇಕು ಅಂದರೆ ಬಟರ್ಫ್ಲೈ ಥರ ಇದೆ, ಹಂಗಾಗಿ ಇದೇ ಬೇಕು ಅಂತ ಹೇಳಿ ನಾವು ಈ ಥರ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದು.
ಇದರಲ್ಲಿ 3 ಕಲರ್ಸ್ ಬರುತ್ತೆ. ಈ ತರ 3 ಕಲರ್ಸ್ ಬರುತ್ತೆ ಇದರಲ್ಲಿ. ಹಂಗಾಗಿ ನಮ್ಗಿದೆ ಇಷ್ಟ ಆಯ್ತು. 2 ತಂದಿದ್ವಿ ಆಕ್ಚುಲಿ. ಇದು ದೊಡ್ಡ ಸೈಜ್ದು ಇಲ್ಲಿ ಹಾಕಿದೀವಿ. ಇನ್ನೊಂದು ಬಂದ್ಬಿಟ್ಟು ಆ ಒಂದು ಇದ್ರ ಹತ್ರ ಹಾಕಿದೀವಿ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಇದು ಇಷ್ಟ ಆಯ್ತು. ಇಲ್ಲೂ ಕೂಡ ನಮ್ಗೆ ದೊಡ್ಡ ಹಾಲ್ ಸಿಕ್ಕಿದೆ. ನೋಡ್ತಾ ಇದೀರಲ್ಲ, ಇಷ್ಟು ದೊಡ್ಡ ಹಾಲು. ಇಲ್ಲಿ ಬಂತು ಅಂತಂದ್ರೆ ಇಲ್ಲೂ ಕೂಡ ನಮ್ಗೆ ಈ ತರ ಒಂದು ಇದನ್ನ ಯು ಶೇಪ್ ಅಲ್ಲಿ ಇದು ಸಿಕ್ಕಿದೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ಅಲ್ಲೂ ಕೂಡ ನಾವು ಅದೇ ತರ ಜುಮರ್ನ ಹಾಕಿದೀವಿ. ಅಲ್ಲಿ ಚಿಕ್ಕದು ಹಾಕಿದೀವಿ. ಸೇಮ್ ಬಟರ್ಫ್ಲೈ ಇದೇನೆ. ತುಂಬಾ ಇಷ್ಟ ಆಗಿ ಇದೊಂದು ಮತ್ತೆ ಅದೊಂದು ಎರಡೂ ಕೂಡ ಒಟ್ಟಿಗೆ ತಂದಿರೋಂಥದ್ದು. ಹಂಗಾಗಿ ಅದನ್ನ ಅಲ್ಲಿ ಫಿಟ್ ಮಾಡಿದೀನಿ. ಇಲ್ಲಿ ಸೇಮ್ ಇದಕ್ಕೂ ಕೂಡ ಗ್ಲಾಸ್ ಹಾಕ್ತೀನಿ ಅಂತ ಅಂದ್ರು. ನನಗೆ ಇದು ಗ್ಲಾಸ್ ಏನು ಬೇಡ ಅಂತ ಹೇಳಿ ಇದನ್ನ ಕ್ಯಾನ್ಸಲ್ ಮಾಡಿ ಸೇಮ್ ಹಿಂಗಿದೆ ಹಂಗೇನೆ ಆಸ್ ಯೂಶುವಲ್ ಇದೇ ತರನೇ ಇದೆ. ಇಲ್ಲೂ ಕೂಡ ರಬ್ಬರ್ ಪ್ಲಾಂಟ್ ಇಟ್ಟಿದ್ದೀನಿ. ಇನ್ನೊಂದು ಪ್ಲಾಂಟ್ ನ ತಂದು ಹಂಗೆ ಸುಮ್ಮನೆ ಹಾಕಿದ್ದು. ಚೆನ್ನಾಗಿ ಬರ್ತಾ ಇದೆ ಅದು. ಹಾಗಾಗಿ ಇದು ಕೂಡ ಚೆನ್ನಾಗಿ ಬರ್ತಾ ಇದೆ. ಇದು ರಬ್ಬರ್ ಪ್ಲಾಂಟ್. ಇದು ಕೂಡ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಬರ್ತಿದಂಗೆನೆ ಒಂದು ಸಿಂಕ್ ನ ಇಡ್ಸಿದೀವಿ. ಸಿಂಪಲ್ ಆಗಿ ಇಲ್ಲಿ ಏನು ನಾವು ಯೂಸ್ ಮಾಡ್ತಾ ಇಲ್ಲ. ಸುಮ್ಮನೆ ಕೈ ತೊಳಿದಕ್ಕೆ, ಏನಾದ್ರು ಸ್ನಾಕ್ಸ್ ಅದು ಇದು ತಿನ್ಬೇಕಾದ್ರೆ ಕೈ ತೊಳಿದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಹಾಲ್ ಅಲ್ಲಿ ಸಿಂಕ್ ನ ಇಡ್ಸಿದೀವಿ. ಆಮೇಲೆ ಇಲ್ಲಿ ಬಂತು ಅಂದ್ರೆ ಕೆಳಗಡೆನೂ ಕೂಡ ನಾನು ಮಿರರ್ ಬಗ್ಗೆ ಹೇಳಿಲ್ಲ. ಇಲ್ಲಿ ಮಿರರ್ ನ ಇಡ್ಸಿದೀವಿ. ಈ ತರ ಒಂದು ಮಿರರ್ ನ ಇಲ್ಲಿ ಫಿಕ್ಸ್ ಮಾಡಿಸಿದೀವಿ. ನೆಕ್ಸ್ಟ್ ಬಂತು ಅಂತಂದ್ರೆ ಇಲ್ಲಿ ಆಕ್ಚುಲಿ ತುಂಬಾ ಸಲ ನೋಡಿದೀರಾ, ಇದು ಮಕ್ಕಳ ಸ್ಟಡಿಗೆ ಅಂತ ಮಾಡ್ಸಿರೋಂಥದ್ದು. ಇವಾಗ ನಾವು ಕೂಡ ಇದರಲ್ಲಿ ವರ್ಕ್ ಮಾಡ್ತಾ ಇದೀವಿ. ಸಿಸ್ಟಮ್ ಎಲ್ಲ ಇಟ್ಟಿದೀವಿ. ಸಿಸ್ಟಮ್ ಇಟ್ಟು ಈ ಕಡೆ ಒಂದು ಸೋಫಾನ ಇಟ್ಟಿದೀವಿ. ಏನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಯಾರಾದ್ರೂ ಕೂತ್ಕೊಂಡಿರ್ತೀವಿ, ಮಾತಾಡ್ತಾ ಇರ್ತೀವಿ. ಹಂಗಾಗಿ ಇಲ್ಲಿ ಸೋಫಾನ ಇಟ್ಟಿದೀವಿ. ಆ ಮನೇಲಿತ್ತು ನೋಡಿ ಸೋಫಾ, ಅದೇನೆ ಇಲ್ಲಿ ಇಟ್ಟಿರೋಂಥದ್ದು. ಇಲ್ಲಿ ಚೇರ್ ಇಟ್ಕೊಂಡು ನಾವು ಟೀಪೈ ಇತ್ತು, ಅದನ್ನ ನಾವು ಇಲ್ಲಿ ತಂದಿಲ್ಲ. ಟೀಪೈ ನಮ್ಗೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಆಕ್ಚುಲಿ ಈ ತರ ಸೋಫಾನ ಇಟ್ಟು ಇಲ್ಲಿ ನಾವು ಇದನ್ನ ಇಟ್ಕೊಂಡಿದೀವಿ. ಈ ಕಡೆ ಬುಕ್ ಯಾವ್ದು ಇತ್ತು ನೋಡಿ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಒಂದು ಪುಟ್ಟ ಕೃಷ್ಣನ್ ಫೋಟೋನ ಇಲ್ಲಿ ಬಂದು ಕೃಷ್ಣಂದು ಫೋಟೋ ಇಟ್ಟಿದ್ದೀನಿ. ಇದನ್ನು ಕೂಡ ನಾನು ಐಕ್ಯದಲ್ಲಿ ತಗೊಂಡಿದ್ದು, ಹಂಗಾಗಿ ಅದನ್ನ ಇಟ್ಕೊಂಡಿದ್ದೀನಿ. ಈ ತರ ನಮ್ಮ ಸ್ಟಡಿ ಟೇಬಲ್ ಈ ತರ ಮಾಡ್ಸಿದೀವಿ. ಇದಕ್ಕೂ ಕೂಡ ಸ್ಟ್ರಿಪ್ ಲೈಟ್ ನ ಹಾಕ್ಸಿದೀವಿ. ಈ ತರ ಲೈಟ್ ನ ಹಾಕಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಇದರಲ್ಲಿ ಮಾರ್ಬಲ್ ಅಂತ ಹೇಳಿದ್ನಲ್ಲ, ಅದೇ ತರದ್ದು ಮಾರ್ಬಲ್ ಶೀಟ್ ಇದು. ಅದನ್ನ ಬ್ಲ್ಯಾಕ್ ಬರುತ್ತೆ ಮತ್ತೆ ವೈಟ್ ಬರುತ್ತೆ. ಹಂಗಾಗಿ ಇದಕ್ಕೆ ನಾವು ಗ್ರೇನೆ ತಗೊಂಡ್ವಿ. ಗ್ರೇ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಎಲ್ಲರಿಗೂ ನಾವು ಇದನ್ನ ಮಾಡ್ಸಿರೋದು. ಇದು ಅಷ್ಟೇನೆ, ನೋಡ್ತಾ ಇದ್ದೀರಾ, ಇಲ್ಲಿಗೂ ಅಷ್ಟೇ ವೈಟ್ ಅಲ್ಲಿ ಮಾರ್ಬಲ್ ತರನೇ ನಾವು ತಗೊಂಡಿದೀವಿ. ಮಾರ್ಬಲ್ ಶೀಟ್ ಅಲ್ಲಿ PVC ಮಾರ್ಬಲ್ ಶೀಟ್ ಅನ್ಸುತ್ತೆ. ಅದನ್ನೇ ನಾವು ವೈಟ್ ಅಂಡ್ ಗ್ರೇ ಕಲರ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಇದನ್ನ ಮಾಡ್ಸಿದೀವಿ. ಇಲ್ಲಿಗೂ ಕೂಡ ಸೇಮ್ ಫ್ಯಾನ್ ಅನ್ನೇ ನಾವು ಕೆಳಗಡೆ ಏನ್ ಫ್ಯಾನ್ ನ ನೋಡ್ತೀರಿ ನೀವು ರಿಮೋಟ್ದು, ಅದೇ ತರದೇ ಫ್ಯಾನು ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಈ ತರ ಬರುತ್ತೆ. ನಮ್ಗೆ ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡಲ್ಲಿ ನಾವು ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂತು ಅಂತಂದ್ರೆ ಇದಕ್ಕೂ ಕೂಡ ಸೇಮ್ ಅಪೋಸಿಟ್ ಅಲ್ಲಿ ಏನ್ ಪಿಸ್ತಾ ಕಲರ್ ನೋಡಿದ್ರಿ ನೀವು ಇದನ್ನ ಕರ್ಟನ್ಸ್ ನ, ಅದೇ ತರದ್ದು ಸೇಮ್ ಅಪೋಸಿಟ್ ಅಲ್ಲಿ ಇದಕ್ಕೂ ಕೂಡ ನಾವು ಪಿಸ್ತಾ ಕಲರ್ನೇ ತಗೊಂಡಿದೀವಿ. ಇದಕ್ಕೂ ಕೂಡ ಲಾಂಗ್ಗೆ ನಾವು ತಗೊಂಡಿದೀವಿ. ಅಂದ್ರೆ ಹಾಲ್ ಅಲ್ಲಿ ಒಂದು ಲುಕ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಈ ತರ ನಾವು ಲಾಂಗ್ ಕರ್ಟನ್ಸ್ ನ ತಗೊಂಡಿದೀವಿ. ಇಲ್ಲೇ ಕೂಡ ಈ ಕಡೆಯಿಂದಾನೆ ವೈಫೈನ ಕನೆಕ್ಟ್ ಮಾಡ್ಕೊಂಡಿದೀವಿ. ಇದು ಹಾಲ್ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಹಾಲು. ಇನ್ನು ರೂಮ್ಗೆ ಹೋಗೋಣ. ರೂಮ್ ಬಂದು 3 ಬರುತ್ತೆ. ಬನ್ನಿ 1 by 1 ರೂಮ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಫಸ್ಟ್ ಇಲ್ಲಿ ಹೋಗ್ತಿದ್ದಂಗೆನೆ ಇದು ಗೆಸ್ಟ್ ರೂಮ್ ಅಂತ ಮಾಡಿದೀವಿ. ಗೆಸ್ಟ್ ರೂಮ್ ಅಂತ ಅನ್ಬಿಟ್ಟು ಯಾರು ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ, ಐರನ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ನಾವು ಯೂಸ್ ಮಾಡ್ತಾ ಇದೀವಿ. ಇದನ್ನ ಐರನ್ ಬಾಕ್ಸ್ ಇಟ್ಕೊಂಡಿದೀವಿ. ಇಲ್ಲೂ ಕೂಡ ಗೆಸ್ಟ್ ರೂಮ್ಗೂ ನಾವು ಸೇಮ್ ಇದೇ ತರನೇ ನೋಡಿ
ಇದೇ ತರನೇ ವಾರ್ಡ್ರೋಫು ಮಿರರು ಎಲ್ಲಾನು ಕೂಡ ಸೆಟ್ ಮಾಡಿದೀವಿ. ಇಲ್ಲಿ ನಾನು ಏನ್ ಇಟ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ವಾರ್ಡ್ರೋಫ್ ಇದ್ರು ಸಾಲಲ್ಲ ಅಂತ ಅನ್ಸುತ್ತೆ. ನಾನೇನ್ ಇಟ್ಟಿದ್ದೀನಿ ಅಂತ ಅಂದ್ರೆ ಇದು ಏನು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ವೈಟ್ ಪಂಚೆ ಇರ್ಬೋದು, ಮಕ್ಕಳದು ಶಲ್ಯ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. ಹಂಗಾಗಿ ಇನ್ನೊಂದಿನ ನಿಮಗೆ ವಾರ್ಡ್ರೋಬ್ನ ತೋರಿಸ್ತೀನಿ. ಇದಕ್ಕೂ ಕೂಡ ನಾರ್ಮಲ್ ಆಗಿ ಫ್ಯಾನ್ ಎಲ್ಲ ಹಾಕ್ಸಿ AC ಗೆ ಪಾಯಿಂಟ್ ಬಿಡಿಸಿದೀವಿ. AC ಇಲ್ಲಿ ಫಿಟ್ ಮಾಡಿಲ್ಲ, ಇನ್ನೂ ಎಷ್ಟೊಂದು ಫೋಟೋಗಳೆಲ್ಲ ಇದೆ, ಅದನ್ನು ಕೂಡ ಫಿಟ್ ಮಾಡಿಸಿಲ್ಲ, ಹಂಗೇನೆ ಇಟ್ಟಿದೀವಿ. ಈ ರೂಮು ಇಷ್ಟಿದೆ. ಈ ತರನೇ ಜೀಬ್ರಾ ಬ್ಲೈಂಡ್ಸ್ ನ ನಾವಿಲ್ಲಿ ಯೂಸ್ ಮಾಡ್ಕೊಂಡಿದೀವಿ. ಫುಲ್ ಹಾಕ್ಬಿಟ್ಟಿದೀವಿ, ಯೂಸ್ ಯಾರು ಮಾಡ್ತಾ ಇಲ್ವಲ್ಲ, ಹಂಗಾಗಿ ಈ ರೂಮ್ ನ ಬರೀ ಐರನ್ಗೆ ಅಂತ ಅಂದ್ಬಿಟ್ಟು ಬಳಸ್ತಾ ಇದೀವಿ ಸದ್ಯಕ್ಕೆ ನಾವು. ಈ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನಿಮ್ಗೆ ಏನಾದರೂ ಜಾಸ್ತಿ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ನೋಡಿ, ಎಮರ್ಜೆನ್ಸಿ ಇದ್ದಾಗ ಮಾತ್ರ ಬಳಸ್ಕೊತೀನಿ, ಇಲ್ಲಾಂದ್ರೆ ನಾನೇ ಒರೆಸ್ಬಿಡ್ತೀನಿ. ಹಂಗಾಗಿ ಇವಾಗ ಆನ್ ಮಾಡಿದ್ದೀನಿ ನಿಮ್ಗೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಕ್ಲೀನ್ ಆಗ್ತಾ ಇದ್ದೆ. ವೆಟ್ ಆ್ಯಂಡ್ ಡ್ರೈ ಎರಡೂ ಇದೆ ಇದರಲ್ಲಿ. ಹಂಗಾಗಿ ನೀರನ್ನ ಫಿಲ್ ಮಾಡಿಬಿಟ್ರೆ ಒಂದ್ಸಲಿ ಎಲ್ಲ ಡಸ್ಟಿಂಗು ಮಾಡುತ್ತೆ ಆ್ಯಂಡ್ ಮನೆಯೂ ಕೂಡ ಒರೆಸ್ಕೊಂಡು ಬರುತ್ತೆ. ಚೆನ್ನಾಗಿದೆ ಆಯಿತಾ. ಇವಾಗ ಇದು ಬಂದು ನನ್ನ ದೊಡ್ಡ ಮಗನ ರೂಮು, ಅದಕ್ಕೆ ಹೋಗೋಣ ಬನ್ನಿ. ಇದು ಕೂಡ ಅಟ್ಯಾಚ್ ಬಾತ್ರೂಮ್ನೇ ಮಾಡಿಸಿದ್ದೀವಿ. ನೋಡ್ತಾ ಇದ್ದೀರಾ, ಇದು ಕೂಡ ಹೆಡ್ ಬೋರ್ಡ್ ಬಂದು ಇದೇ ಕಲರ್ಗೆ ಹೋಗಿದ್ದೀವಿ. ಇಲ್ಲೂ ಕೂಡ ಈ ಥರ ಡಿಸೈನಲ್ಲಿ ಗ್ರೇ ಆ್ಯಂಡ್ ವೈಟ್ ಏನೇ ನಾವು ವಾರ್ಡ್ರೋಬ್ನ ತಗೊಂಡಿದ್ದೀವಿ. ತುಂಬ ಲುಕ್ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ಆಮೇಲೆ ಈ ಡಿಸೈನ್ ಮಾತ್ರ ಚೇಂಜ್ ಇದೆ ಅಷ್ಟೇನೆ. ನೋಡಿ, ಈ ಥರ ಇಲ್ಲಿ ಬಂತು ಅಂತಂದ್ರೆ ಸೇಮ್ ಬೀರೋ ಥರನೇ ಒಂದು ಇದನ್ನ ಮಾಡಿಸ್ಕೊಂಡಿದ್ದೀವಿ. ಯಾಕೆಂದ್ರೆ ದೊಡ್ಡ ಮಗ ಆಗಿರೋದ್ರಿಂದ ಇದು ಕುಬೇರನ ಮೂಲೆ ಬರುತ್ತೆ, ಹಾಗಾಗಿ ಇರ್ಲಿ ಅನ್ನೋದಕ್ಕೋಸ್ಕರ ಇಷ್ಟು ಆಗಿತ್ತು. ಇದಕ್ಕೆ ಈ ತರ ಬರಲ್ಲ ಅಂತ ಹೇಳಿದ್ರಲ್ವಾ, ಅಂತ ಹೇಳಿ ನಾವು ಈ ತರದೊಂದು ಬೀರು ತರನೇ ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಮಾಡಿಸಿದೀವಿ. ಈ ತರ ಬಂದಿದೆ ಇದು. ಆಮೇಲೆ ಅಲ್ಲಿ ಮೇಲ್ಗಡೆ ಯೂಸ್ ಮಾಡಲ್ಲ ನಾವು, ಹಂಗಾಗಿ ಚಿಕ್ಕದಾಗಿ ಸ್ಟೋರೇಜ್ಗೆ ಇದನ್ನ ಕೊಡ್ಸಿದೀವಿ. ನೋಡ್ತಾ ಇದ್ದೀರಲ್ಲ, ಈ ತರ ಇದೆ. ಆಮೇಲೆ ಇಲ್ಲೂ ಕೂಡ ಮಿರರ್ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಈ ತರ ಮಿರರ್ ಇದನ್ನ ಈ ತರ ಇದೆ. ಇಲ್ಲೂ ಕೂಡ ನಮ್ಗೆ ಸ್ಟೋರೇಜ್ಗೆ ಅಂತ ಅಂದ್ಬಿಟ್ಟು ಒಂದು ಪುಟ್ ಇದನ್ನ ಕೊಟ್ಟಿದ್ದಾರೆ, ಒಂದೇ ಕಡೆ ಕೊಟ್ಟಿದ್ದಾರೆ. ಹಂಗಾಗಿ ಇಲ್ಲಿ ಒಂದು ಡೈರಿ, ದೇವ್ರದು ಅದೆಲ್ಲ ತುಂಬಾ ಡಿಸಿಪ್ಲಿನ್ ಆಗಿರ್ತಾನೆ, ಹಂಗಾಗಿ ನೀಟಾಗಿ ಇಟ್ಕೊಂಡಿದ್ದಾನೆ. ಇಲ್ಲೂ ಕೂಡ ಹೆಡ್ ಬೋರ್ಡ್ ನೋಡ್ತಾ ಇದ್ದೀರಾ, ಇದೇ ಡಿಸೈನ್ ಬೇಕು ಅಂತ ನಾವು ಇದನ್ನ ಹೇಳಿ ಮಾಡಿಸಿದೀವಿ. ಎಲ್ಲ ರೂಮ್ಗೂ ಅಷ್ಟೇನೆ ನಾವು ಸಿಂಪಲ್ ಆಗಿರ್ಲಿ POP ಡಿಸೈನ್ ಅಂತ ಹೇಳಿ ಸಿಂಪಲ್ ಆಗಿ ಹೋಗಿದ್ದೀವಿ. ಆಮೇಲೆ ಕರ್ಟನ್ಸ್ ಏನ್ ನೋಡ್ತಾ ಇದ್ರ, ಸೇಮ್ ಈ ಕಲರ್ಗೆ ಗ್ರೇಗೆ ಹೋಗಿದ್ದೀವಿ ನಾವು. ಇಲ್ಲಿ ಡಬಲ್ ಕರ್ಟನ್ಸ್ ಇದೆ. ನೋಡಿ, ಈ ತರ ಒಂದು ಡಬಲ್ ಕರ್ಟನ್ಸ್ನ ಇದಕ್ಕೆ ನಾವು ಹಾಕ್ಸಿದೀವಿ. ಯಾಕೆಂದ್ರೆ ಬೆಳಕು ಜಾಸ್ತಿ ಬರುತ್ತೆ ಇಲ್ಲಿ. ಸಂಜೆ ಟೈಮು ಇದನ್ನ ಹಾಕ್ಬೋದು, ಅಥವಾ ತುಂಬಾ ನಮ್ಗೆ ಬೇಡ ಅಂತ ಅನಿಸ್ದಾಗ ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಡಬಲ್ ಕರ್ಟನ್ಸ್ನ ನಾವು ಹೋಗಿದ್ದೀವಿ. ಈ ರೂಮ್ ಈ ತರ ಇದೆ. ಇದ್ರ ಹಿಂದೆಗಡೆನೆ ನಾವು ಬಾತ್ರೂಮ್ನ ಕೊಡ್ತಿದ್ದೀವಿ ಈ ರೂಮ್ಗೆ. ಇಲ್ಲಿ ಇದು ನೋಡಿ, ಬಟರ್ಫ್ಲೈ ಡಿಸೈನು ಚೆನ್ನಾಗಿದೆ. ಡೋರು ಈ ತರ ಕೊಡಿಸಿ, ಇದು ಕೂಡ ಸಿಂಪಲ್ ಆಗಿ ಅಲ್ಲೇ ನೋಡಿದ್ರೆ ಅದೇ ಡಿಸೈನ್ ಅಲ್ಲಿ ಈ ಬಾತ್ರೂಮ್ ಕೂಡ ಸೇಮ್ ಇದೆ, ಸಿಂಕ್ ಇದೆ, ಸೇಮ್ ಟಾಯ್ಲೆಟ್ ಈ ತರ ಇಡ್ಸಿದೀವಿ. ಏನ್ ನೋಡ್ತಾ ಇದ್ದೀರಾ, ಎಲ್ಲಾ ರೂಮ್ಗೂ ಇದೇ ತರ ಬಂದಿದೆ. ಇದು ಟೀಕಲ್ಲಿ ಪ್ಲೇವುಡ್ ಶೀಟ್ ನ ಇದ್ರ ಮೇಲೆ ನಾವು ಈ ತರ ಹಾಕ್ಸಿದೀವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯುನಿಕ್ ಆಗಿದೆ, ಒಂಥರ ದೊಡ್ಡದಾಗಿ ಈ ಒಂದು ವಾಸ್ತಲ್ಲಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ತರ ನಾವು ಹಾಕ್ಸ್ಕೊಂಡಿದೀವಿ. ಪೂರ್ತಿ ಈ ರೂಮ್ ಮಾತ್ರ ಅಲ್ಲ, ಎಲ್ಲ ರೂಮ್ಗೂ ಇದೆ.
ಈ ರೂಮ್ಗೂ ಅಷ್ಟೇನೆ, ಇಲ್ಲಿದೆ ನೋಡಿ ಪಕ್ಕದಲ್ಲಿ ಗೆಸ್ಟ್ ರೂಮ್ಗೂ ಕೂಡ ನಾವು ಇದೇ ಥರನೇ ಹಾಕ್ಸೋದ್ರಿಂದ ಒಂಥರ ದೊಡ್ಡದಾಗಿ ಕಾಣಿಸುತ್ತೆ ವಾಸ್ಕಲ್ ಅನ್ನೋದಕ್ಕೋಸ್ಕರ ಇದೇ ಥರನೇ ನಾವು ಹಾಕ್ಸಿದ್ದೀವಿ. ಇಲ್ಲಿ ಗೆಸ್ಟ್ ರೂಮು ಮತ್ತೆ ನನ್ನ ಚಿಕ್ಕ ಮಗನ ರೂಮು ಇದು, ಹಂಗಾಗಿ ಅವೆರಡಕ್ಕೂ ಸೇರಿ ಇಲ್ಲಿ ಟಾಯ್ಲೆಟ್ನ ಹಾಕ್ಸಿದೀವಿ. ಯಾಕೆಂತಂದ್ರೆ ನನ್ನ ಚಿಕ್ಕ ಮಗನ ರೂಮಲ್ಲೇ ಅಟ್ಯಾಚ್ ಮಾಡಿಸ್ಬೋದಾಗಿತ್ತು, ಗೆಸ್ಟ್ ರೂಮ್ಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಎರಡಕ್ಕೂ ಸೇರಿಸಿ ನಾವು ಈ ಥರ, ಇದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಬಾತ್ರೂಮು, ಎರಡು ರೂಮ್ಗೆ ಸೇರಿಸಿ ಒಂದು ಟಾಯ್ಲೆಟ್ನ ನಾವಿಲ್ಲಿ ಮಾಡಿಸಿದ್ದೀವಿ. ಬಾತ್ರೂಮ್ ಅಂಡ್ ಟಾಯ್ಲೆಟ್ನ ಮಾಡಿಸ್ಕೊಂಡಿದ್ದೀವಿ. ಬನ್ನಿ, ಇದಂತೂ ತುಂಬಾ ದೊಡ್ಡದಾಗಿ ಬಂದಿದೆ ರೂಮು ಅಂತ ಹೇಳ್ಬೋದು. ಇದು ನನ್ನ ಚಿಕ್ಕ ಮಗನ ರೂಮು. ಇಲ್ಲೇನು ನೋಡ್ತಾ ಇದ್ದೀರಾ, ಇದಕ್ಕೂ ಕೂಡ ನಾವು ಕರ್ಟನ್ಸ್ಗೆ ಇದಕ್ಕೆ ಹೋಗಿದ್ದೀವಿ ಈ ಥರಕ್ಕೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಸೋಫಾ ಹಾಕಿದ್ದೀನಿ, ದೊಡ್ಡದಾಗಿರೋದ್ರಿಂದ ಇಲ್ಲಿ ಸೋಫಾ ಹಾಕಿ ಇದಕ್ಕೂ ಕೂಡ ನಾವು ಅಂದ್ರೆ ಹೆಡ್ ಬೋರ್ಡ್ ಮತ್ತೆ ಈ ಒಂದು ಇದು ನಾವು ಈ ಕಲರ್ನ ಹೆಡ್ ಬೋರ್ಡ್ ಮಾಡಕ್ ಹೇಳಿದ್ವಿ, ಅವ್ರು ಆ ಕಲರ್ ಮಾಡ್ಬಿಟ್ಟಿದ್ದಾರೆ. ಇದಕ್ಕೆ ಈ ತರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ತರ ವಾರ್ಡ್ರೋಬ್ನ ಮಾಡ್ಸಿದೀವಿ. ಇನ್ನೊಂದ್ಸಲಿ ನಾನು ವಾರ್ಡ್ರೋಬ್ ಟೂರ್ನೇ ಮಾಡ್ತೀನಿ, ಯಾಕೆಂದ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ಹಂಗಾಗಿ ಇಲ್ಲಿ AC ನ ಫಿಟ್ ಮಾಡಿಸಿ ನಾರ್ಮಲ್ ಫ್ಯಾನ್ ನ ಫಿಟ್ ಮಾಡಿಸಿದೀವಿ. ಪೂರ್ತಿ ಮನೆ ವೈಟ್ ಅಲ್ಲೇ ನಾವು ಈ ತರ ಪೇಂಟ್ ನ ಮಾಡಿಸಿದೀವಿ. ಇಲ್ಲಿ ಬಂದು ಇದನ್ನ ಹಾಕ್ಸಿದೀವಿ. ವಾರ್ಡ್ರೋಬ್ಸ್ ಎಲ್ಲ ತುಂಬಾ ದೊಡ್ಡದಾಗಿ ಈ ರೂಮ್ಗೆ ಬಂದಿದೆ, ರೂಮು ದೊಡ್ಡದಾಗಿದೆ. ಆಮೇಲೆ ಕಿಂಗ್ ಸೈಜು. ಇಲ್ಲಿ ಬಟ್ಟೆಗಳನ್ನ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಒಂದು ಇದನ್ನ ಇಟ್ಟಿದ್ದೀನಿ, ಎಲ್ಲ ರೂಮಲ್ಲೂ ಇಟ್ಟಿದ್ದೀನಿ. ಒಂದು ಡಸ್ಟ್ಬಿನ್ ಕೂಡ ನಾನು ಈ ಸೈಡಲ್ಲಿ ಇಟ್ಟಿದ್ದೀನಿ. ಈ ತರ ಇದೆ ಈ ರೂಮು, ಒಂದು ಸ್ವಲ್ಪ ದೊಡ್ಡದಾಗಿದೆ. ಹಂಗಾಗಿ ಗೋಸ್ಕರ ನಾವು ಓಪನ್ ಸನ್ ರೂಫ್ನ ಬಿಡಿಸಿದೀವಿ. ಈ ತರ ಗ್ಲಾಸ್ ಹಾಕಿ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ. ಅದ್ರ ಜೊತೆಗೆ ನಮ್ಗೆ ಕೆಳಗಡೆ ಹಾಲ್ವರೆಗೂ ಈ ತರ ಬೆಳಕು ಚೆನ್ನಾಗಿ ಬರುತ್ತೆ. ಇದನ್ನ ಬಿಡಿಸಿರೋದು ತುಂಬಾನೇ ಯೂಸ್ ಆಗ್ತಾ ಇದೆ. ಇಲ್ಲಿ ಅದಕ್ಕೇನೆ SS ಇದನ್ನ ಹಾಕ್ಸಿ ಈ ತರ ಗ್ಲಾಸ್ನ ಇಲ್ಲಿ ಫಿಕ್ಸ್ ಮಾಡಿದೀವಿ. ಈ ತರ ಪೂರ್ತಿ ಇದೆ. ಇದು ನಮ್ಮ ಹಾಲ್. ಇಲ್ಲಿಂದ ಹೋಗ್ತಾ ನಾವು ಅಲ್ಲಿ ಒಂದು ರೂಮ್ನ ಹಾಕ್ಸಿದೀವಿ ಮೇಲ್ಗಡೆ. ಅದ್ರ ಜೊತೆಗೆ ಬಟ್ಟೆ ಒಗೆಯೋ ಕಲ್ಲು ಇದೆಲ್ಲ ಕೂಡ ಇದೆ. ಅದು ಬೇಕು ಅಂತಂದ್ರೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಅದ್ರ ಜೊತೆಗೆ ಈ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಬೇಕು ಅಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಮತ್ತೆ ಎಷ್ಟಿದೆ ಮೆಜರ್ಮೆಂಟ್ ಹೇಳಿ ಮ್ಯಾಮ್ ಅಂತ ಹೇಳಿದ್ರಲ್ವಾ, 30-40 ಸೈಟಲ್ಲಿ ಇಷ್ಟು ಚೆನ್ನಾಗಿ ನಾವು ಸಿಂಪಲ್ ಆಗಿ ಒಂದೇನೋ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ದೊಡ್ಡದಾಗಿ ಮನೇನ ಈ ಥರ ಮಾಡ್ಕೊಳ್ಬೋದು ಅಂತ ನನ್ಗನ್ಸುತ್ತೆ. ಇದು ಮೇಲ್ಗಡೆ ಹೋದ್ರೆ ಇದ್ರಿಗೂ ಕೂಡ ನಾವು ಸ್ಟೇರ್ಕೇಸ್ ಲೈಟ್ನ ಹಾರಿಸ್ತೀವಿ. ಇದನ್ನ ಮುಂದೆಗಡೆ ಬನ್ನಿ, ಇಲ್ಲೊಂದು ಇದಿದೆ, ಅದನ್ನು ಕೂಡ ನನಗೆ ತೋರಿಸ್ತೀನಿ. ಇಲ್ಲೂ ಕೂಡ ನಾವು ದೊಡ್ಡದಾಗಿ ವಿಂಡೋನ ಇಡಿಸಿದೀವಿ. ಏನ್ ನೋಡ್ತಾ ಇದ್ದೀರಾ ನೀವು, ದೊಡ್ಡದಾಗಿ ವಿಂಡೋ ಇದೆ. ಅದು ಕೆಳಗಡೆ ಏನ್ ನೋಡಿದ್ರಿ ಅದಕ್ಕಿಂತನೂ ಇದು ತುಂಬಾನೇ ದೊಡ್ಡದಾಗಿ ಈ ತರ ವಿಂಡೋ ಇದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಔಟ್ ಸೈಡ್ ಹೆಂಗ್ ಕಾಣುತ್ತೆ ಈ ವಿಂಡೋ ಅನ್ನೋದನ್ನು ಕೂಡ ಬನ್ನಿ ನಿಮ್ಗೆ ಈಚೆಗಡೆ ಹೋಗಿ ತೋರಿಸ್ತೀನಿ. ಹೋಗೋಣ. ಇಲ್ಲಿ ಔಟ್ಸೈಡ್ ಇಂದ ನಿಮಗೆ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಅಂಡ್ ಗ್ರೇ ನಲ್ಲಿ ತಗೊಂಡಿದೀವಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ದು ಬಿಲ್ಡಿಂಗ್ ಬಂದು ಪೂರ್ತಿ ವೈಟ್ ಆಗಿರೋದ್ರಿಂದ ವೈಟ್ಗೆ ಯೆಲ್ಲೋ ಅಂಡ್ ಗ್ರೇ ನಲ್ಲಿ ತಗೊಂಡಿದೀವಿ. ತುಂಬಾ ಲುಕ್ ಕೊಡ್ತಾ ಇದೆ ಈ ಮನೆಗೆ ಅಂತ ಹೇಳ್ಬೋದು. ಪೂರ್ತಿಯಾಗಿ ಗ್ಲಾಸ್ ವಿಂಡೋ ತುಂಬಾ ದೊಡ್ಡದಾಗಿದೆ, ಹಂಗಾಗಿ ಬೆಳಕು ಚೆನ್ನಾಗಿ ಬರುತ್ತೆ. ನೋಡೋದಕ್ಕೆ ಔಟ್ಸೈಡ್ ಇಂದ ಬಿಲ್ಡಿಂಗು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಈ ತರ ಕಾಣಿಸುತ್ತೆ, ಹೊರಗಡೆಯಿಂದ ಪೂರ್ತಿ ಲೈಟ್ ಕೂಡ ಬರುತ್ತೆ. ನಿನ್ನೆ ಇದ್ರ ಬಗ್ಗೆ ನಾನು ತಿಳಿಸ್ಲಿಲ್ಲ, ಇದು ಮಾತ್ರ ತಿಳಿಸಿದ್ದೆ ನಿಮ್ಗೆ. ಇಲ್ಲಿ ಬನ್ನಿ, ಇಲ್ಲಿ ಬಂದ್ರೆ ನೆನ್ನೆ ಈ ಮಿಸ್ಟೇಕ್ನ ಮಾಡಿದೆ ಅಂತ ಹೇಳಿದ್ನಲ್ಲ, ಅದೇನೆ. ಇಲ್ಲೂ ಕೂಡ ಸಣ್ಣ ಸಣ್ಣ ಪಿಲ್ಲರ್ ತರನೇ ನಾವು ಈ ತರ ಕೊಡಿಸಿ ಡಿಸೈನ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ತರ ಡಿಸೈನ್ ನ ಇಲ್ಲಿ ಅಡುಗೆ ಮನೆ ಪಕ್ಕನೆ ನಾವು ಮಾಡಿಸ್ಕೊಂಡಿದ್ದೀವಿ. ಪಿಲ್ಲರ್ಗೆ ನಾವು ಕ್ಲೋಸ್ ಮಾಡಿಸಿದೀವಿ ಈ ತರ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಸಪ್ರೇಟ್ ಆದಂಗೆ. ಅಲ್ಲಿ ಸಿಟ್ಟಿಂಗ್ ಏರಿಯಾ ಇತ್ತಲ್ವಾ, ಅದು ಮತ್ತೆ ಇದು ಸಪ್ರೇಟ್ ಆದಂಗೆ ನಿಮಗೆ ಕಾಣಿಸ್ತಾ ಇದೆ. ಹಂಗಾಗಿ ಪಿಲ್ಲರ್ನ ಕ್ಲೋಸ್ ಮಾಡಿಸಿದ್ವಿ. ಇಲ್ಲಿ ಪಿಲ್ಲರ್ ಬಂದಿದೆ ಒಂದು,
ಅದನ್ನ ಕ್ಲೋಸ್ ಮಾಡಿಸಿ ಈ ತರ ಒಂದು ಶೀಟ್ನ ಹಾಕ್ಸಿದೀವಿ. ಇದೊಂದು ಮಿಸ್ಟೇಕ್ ಮಾಡಿದೆ. ಆಮೇಲೆ ಹೊರಗಡೆ ಬಂದು ಲೆಪೋತ್ರನೇ ನಾವು ಗ್ರಾನೈಟ್ನ ಅದನ್ನು ಕೂಡ ಅದನ್ನೇ ಹಾಕ್ಸಿದೀವಿ. ಇನ್ನೇನು ಹೇಳಿರಲ್ಲ ಅಂತಂದ್ರೆ ಇದು ಇದ್ರ ಬಗ್ಗೆ ಹೇಳಿರಲಿಲ್ಲ. ಇದಂತೂ ತುಂಬಾ ಫ್ಲೋರ್ಗೆ ಹಾಕ್ಸಿರೋದಂತೂ ಸಖತ್ತಾಗಿ ಕಾಣಿಸುತ್ತೆ ಮನೆಗೆ. ನನಗೆ ತುಂಬಾನೇ ಇಷ್ಟ ಆಗಿದೆ. ಹಂಗಾಗಿ ಇದನ್ನೇನು ನೋಡ್ತಾ ಇದ್ರ ಒರೆಸ್ತಾ ಇದು ಶೈನಿಂಗ್ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎಲ್ಲೋನು ಇತ್ತು. ನಮಗೆ ಇದು ತುಂಬಾ ಇಷ್ಟ ಆಯ್ತು ವೈಟು. ಹಂಗಾಗಿ ನಾವು ಈ ಫ್ಲೋರ್ಗೆ ಇದನ್ನ ತಗೊಂಡಿದೀವಿ. ಫ್ಲೋರ್ನ ನೋಡಿದ್ರಿ, ಹೊರಗಡೆಯಿಂದ ಆ ಗ್ಲಾಸ್ ಹಾಕಿರೋದು ಹೆಂಗ್ ಬರುತ್ತೆ ಅಂತ ಕೂಡ ನೋಡ್ಕೊಂಡು ಬಂದ್ರಿ. ಇವಾಗ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನ ನಿಮ್ಗೇನೆ ಕ್ವಶನ್ ಹಾಕ್ಬಿಟ್ಟಿದ್ದೀನಿ ನಾನು. ಆ ವ್ಯಾಕ್ಯೂಮ್ದು ಏನಾದ್ರು ಬೇಕು ಅಂದ್ರೆ ಅದಕ್ಕೆ ಕಮೆಂಟ್ ಮಾಡಿ. ಮತ್ತೆ ಮೇಲ್ಗಡೆ ಒಂದು ರೂಮ್ ಇದೆ, ಬಟ್ಟೆ ಒಗೆಯ ಕಲ್ಲು ಯಾವ ತರ ಹಾಕ್ಸಿದೀವಿ ಅದ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ತಿಳಿಸ್ತೀನಿ. ಇದು ನಮ್ಮ ಹಾಲ್. ಇದು ನಮ್ಮ ಮನೆ. ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ರಿ ಇಷ್ಟ ದಿನ. ಯಾಕಪ್ಪ ಅಂದ್ರೆ ನನಗೆ ಕೆಲವೊಂದು ಗೊತ್ತಿಲ್ಲ ಗೊತ್ತಾ, ಯಾವ್ದಕ್ಕೆ ಈ ಒಂದು ಶೀಟ್ ಗಳೆಲ್ಲ ಏನು ನೇಮ್ ಅಂತಾನೆ ಗೊತ್ತಿಲ್ಲ. ಹಂಗಾಗಿ ನಾನು ಸ್ವಲ್ಪ ಡಿಲೇ ಮಾಡಿದೆ. ಇವಾಗ್ಲೂ ಪ್ರಾಪರ್ ಆಗಿ ನಾನು ಹೇಳಿದೀನಿ ಅಂತ ನನಗೆ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೇನ್ ಗೊತ್ತಿದೆಯೋ ಅದನ್ನ ನಿಮ್ಗೆ ಪೂರ್ತಿಯಾಗಿ ತಿಳಿಸೋದಕ್ಕೆ ಪ್ರಯತ್ನನ ಪಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.